ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಏನು ಇವತ್ತಿನ ಒಂದು ತರಗತಿಯಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ, ನಾವು ಒಬ್ರು ಸ್ನೇಹಿತರು ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಏನ್ ಮಾಡಿದ್ರ ಅಂದ್ರೆ, ಯಾವ ತರ ಓದ್ಕೋಬೇಕು ಮತ್ತೆ ಯಾವ ತರ ಸ್ಟ್ರಾಟಜಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ರಿ ಅಂತ ಒಂದು ಮೆಸೇಜ್ ಹಾಕಿದ್ರು. ಹಿಸ್ಟ್ರಿ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಓವರ್ ಆಲ್ ಆಗಿ ಇರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ ಎಲ್ಲಾ ಸಬ್ಜೆಕ್ಟ್ ಗಳಿಂದ ಅನ್ವಯ ಮಾಡಿದ್ರು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗ್ಬಹುದು ಅಂತ ಒಂದು ಸ್ಟ್ರಾಟಜಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹೇಳ್ತಾ ಹೋಗ್ತೀನಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನಾನು ಹಿಸ್ಟ್ರಿ ಒಂದೇ ಅಂತ ಅನ್ಕೋಬೇಡಿ. ಇದೇ ಒಂದು ಸಬ್ಜೆಕ್ಟ್ ಅನ್ನ ಬೇರೆ ಬೇರೆ ನಿಮ್ಮ ಇರ್ತಕ್ಕಂತ ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ಆ ಒಂದು ಟಾಪಿಕ್ ಗಳಿಗೆ ಕಂಪೇರ್ ಮಾಡ್ಕೊಂಡು ಆ ಸಬ್ಜೆಕ್ಟ್ ಗಳಿಗೆ ಇದನ್ನ ಏನದು ಒಂದು ಸ್ಟ್ರಾಟಜಿಯನ್ನ ನೀವೇನಾದ್ರು ಎರಡು ಅನಾಲಿಟಿಕಲ್ ಆಗಿ ಥಿಂಕ್ ಮಾಡ್ಕೊಂತ ಹೋಗ್ಬಿಟ್ರೆ ಅದು ನಿಮ್ ಬೇರೆ ಸಬ್ಜೆಕ್ಟ್ ಕೂಡ ಹೆಲ್ಪ್ಫುಲ್ ಆಗ್ಬಹುದು. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ಯಾವ ತರ ಕವರ್ ಮಾಡ್ಕೋಬೇಕು, ಮತ್ತೆ ಯಾವ ಕೋರ್ ಟಾಪಿಕ್ ಅಲ್ಲಿ ನಾವನ್ನ ಅವುಗಳ ಮೇಲೆ ಕೇಂದ್ರೀಕೃತವಾಗಿ ಓದ್ಬೇಕು, ಮತ್ತೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಯಾವ ಸ್ಟ್ರಾಟಜಿ ಬಳಸಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ ನೋಡೋಣ, ಆರಂಭಿಕವಾಗಿ ಏನ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಹ್ಮ್ ಮೊದ್ಲಿಗೆ ನಾವು ಹಿಸ್ಟ್ರಿ ಸ್ಟ್ರಾಟಜಿ ಮಾಡ್ಬೇಕಾದ್ರೆ ಫಸ್ಟ್ ನಮ್ಗೆ ಏನಿರ್ಬೇಕು, ಒಂದು ಗುರಿ ಇರಬೇಕು ಮತ್ತು ಮಾರ್ಗದರ್ಶನ ಇರಬೇಕು. ಅದರ ಭಾಗವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಮೊದ್ಲಿಗೆ ಹಿಸ್ಟ್ರಿಯನ್ನ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಮ್ಯಾಟರ್ ಆಗತ್ತ. ಫಸ್ಟ್ ನಾವು ಯಾವುದೇ ಒಂದು ರೋಗಕ್ಕೆ ಮದ್ದು ತಗೊಳ್ಬೇಕಾದ್ರೆ ಡಾಕ್ಟರ್ ಹತ್ರ ಹೋದಾಗ ಏನಾಗುತ್ತೆ ಅಂದ್ರೆ, ಅವರು ಆರಂಭಿಕವಾಗಿ ಚೆಕ್ ಮಾಡ್ತಾರೆ. ಅದೇ ತರ ನಾವು ಈ ಒಂದು ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಆರಂಭಿಕವಾಗಿ ಮಾಡ್ತಕ್ಕಂತ ಪ್ರಮುಖ ಕೆಲಸ ಏನಂದ್ರೆ, ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಬೇಕು. ಫಸ್ಟ್ ನೋಟ್ ಮಾಡ್ಕೊಡ್ರಿ, ಏನು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು. ಯಾವ ತರ ಬ್ಲೂ ಪ್ರಿಂಟ್ ರೆಡಿ ಮಾಡ್ಬೇಕಂದ್ರೆ, ನಾವು ಫಸ್ಟ್ ಏನಂದ್ರೆ ಡಿವೈಡ್ ಅಂಡ್ ಕಾನ್ಕ್ವರ್, ಏನು ಡಿವೈಡ್ ಅಂಡ್ ಕಾನ್ಕ್ವರ್, ಏನದು ಕಾನ್ಕ್ವೇರ್, ನಮ್ಮ ಹಿಸ್ಟ್ರಿ ಭಾಷೆಯಲ್ಲಿ ಹೇಳ್ತೇನೆ ಅದನ್ನ, ಈ ಪದ ಏನು ಇವಾಗ ಮಾಡ್ಬೇಕು, ಅದ್ರ ಮೇಲೆ ದಾಳಿಯನ್ನ ಮಾಡಬೇಕು, ಗೆಲ್ಲಬೇಕು ಅನ್ನೋದು ತಂತ್ರ ಇದು, ಹೌದಾ? ಡಿವೈಡ್ ಅಂಡ್ ಕಾನ್ಕ್ವರ್ ಸ್ಟ್ರಾಟಜಿ, ಇದು ಬಹಳ ಮ್ಯಾಟರ್ ಆಗುತ್ತೆ ಇಲ್ಲಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನಾವು ಮೊದ್ಲಿಗೆ ಏನಾದ್ರು ಈ ಬ್ಲೂ ಪ್ರಿಂಟ್ ಅಲ್ಲಿ ಮೊದ್ಲಿಗೆ ಏನು ಒಂದು 3 ರಿಂದ 5 ವರ್ಷಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ತಗೋಬೇಕು ಫಸ್ಟ್. ಹೌದು, ಇಲ್ಲಿ ಏನ್ ಮಾಡ್ಬೇಕು, 3 ರಿಂದ 5 ವರ್ಷದ ಹಿಂದಿನ ಒಂದು PYQ ಸಬ್ಜೆಕ್ಟ್ ಹೋಗ್ಬೇಕು. ಇಲ್ಲಿ ಏನಂದ್ರೆ, ನಮ್ದು ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದ್ ಆಗೈತಿ, PU ಕಾಲೇಜ್ 2 ಪೇಪರ್ ಸಿಗ್ತಾವ ನಿಮ್ಗ, ಆಮೇಲೆ KSET ಪೇಪರ್ಗಳು ಸಿಗ್ತಾವ ನಿಮ್ಗೆ ಇಲ್ಲಿ, ಆಮೇಲೆ NET ಪೇಪರ್ಗಳು. ಈ ಪೇಪರ್ಗಳನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕಂದ್ರ, ವಿಶೇಷವಾಗಿ ಈ ಒಂದು ಅವಧಿಯಲ್ಲಿ ಯಾವ ಒಂದು ಟಾಪಿಕ್ ಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರ್ತಾವ ಅಂತ ನೋಡ್ಕೋಬೇಕಿಲ್ಲಿ. ಯಾವ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿರ್ತಾವ ನೋಡ್ಕೋಬೇಕು. ಆಮೇಲೆ ಈ ಪ್ರಶ್ನೆಗಳು ಏನಿದು, ಈ PYQ ಪ್ರಶ್ನೆಗಳು ಏನ್ದಾವಲ್ಲ, ಇವೇನಿದು ಜಸ್ಟ್ ಬೇಸಿಕ್ ಕೇಳೋದ್ ಯಾವ್ದಾರೋ, ಏನು ಬೇಸಿಕ್ ಅದಾವ ಅಂತ ನೋಡ್ಕೋಬೇಕು, ಅಥವಾ ಅನಾಲಿಟಿಕಲ್ ಆಗಿರ್ತಾವ, ಎನಾಲಿಟಿಕಲ್ ಒಂದು ಪ್ರಶ್ನೆ ಅದಾವೋ ನೋಡ್ಕೋಬೇಕು ನಾವಿಲ್ಲಿ. ಯಾಕಂದ್ರ ಎನಾಲಿ ಇಲ್ಲಿ ಬೇಸಿಕ್ ಕೇಳ್ತಾ ಹೋಗಿದ್ದಾನೋ, ಅನಾಲಿಟಿಕಲ್ ಅದಾವೋ, ಅಥವಾ ಇನ್ನು ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲಿ ಯಾವ ತರ ಬಹಳ ಆಳವಾಗಿ ಕೇಳಿದಾನ ಅನ್ನೋದ್ರಿಂದ ನೀವೇನ್ ಮಾಡ್ಬೇಕು, ಇಲ್ಲಿ ನೋಡ್ಕೋಬೇಕು. ಉದಾಹರಣೆಗೆ ನಾವು ಅನಾಲಿಟಿಕಲ್ ಅಂದ್ರೆ ವಿಶೇಷವಾಗಿ ಏನ್ ನೋಡ್ತೀವಿ, ನಾವು ಅಸರ್ಷನ್ ರೀಸನ್ ಕ್ವಶನ್ಸ್ ನೋಡ್ತೀವಿ ಇಲ್ಲಿ ನಾವು. ಅಸರ್ಷನ್ ರೀಸನ್ ಕ್ವಶನ್ ನೋಡ್ತೀವಿ. ಆಮೇಲೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನ ನೋಡ್ತೀವಿ ಇಲ್ಲಿ. ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನ ಕೇಳ್ತೀವಿ. ಇನ್ನೊಂದು ಏನಂದ್ರೆ, ಆಳವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಡ್ತಾನೆ, ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾನ ಅವನು. ಸೊ ಹಿಂಗೆ ಅನಾಲಿಟಿಕಲ್ ಆಗಿರ್ತಾವ, ಒಂದು ಬೇಸಿಕ್ ಇರ್ತಾವ, ಇನ್ನೊಂದೇನಂದ್ರೆ ಒನ್ ಲೈನರ್ ಕ್ವಶನ್ಸ್ ಕೂಡ ನಾವಿಲ್ಲಿ ಕಾಣ್ತೀವಿ. ಸೊ ಇದನ್ನ ಫಸ್ಟ್ ಡಿವೈಡ್ ಮಾಡ್ಕೊಂಡು ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಕವರ್ ಮಾಡಿದಾರಂತ ನೋಡ್ಕೋಬೇಕಾಗತ್ತೆ ಇಲ್ಲಿ. ಸೊ ಸುಮ್ನೆ ನಾವ್ ಏನ್ ಮಾಡ್ಬೇಕಂದ್ರ, ನೋಡ್ತಿರ್ತೀವಿ ಯಾವ್ದೋ ಕ್ವಶನ್ ಪೇಪರ್ ತಗೋತೀವಿ, ಬಟ್ ಅದನ್ನ ಆಳವಾಗಿರ್ತಕ್ಕ ಅಧ್ಯಯನ ಮಾಡಕ್ ಹೋಗಲ್ಲ ನಾವು. ಸೊ ಮೊದ್ಲಿಗೆ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಡಿವೈಡ್ ಅಂಡ್ ಕಾನ್ಕ್ವರ್ ಸ್ಟ್ರಾಟಜಿಯಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆ ಬಂದಾವ ಅಂತ ನೋಡ್ಕೋಬೇಕು. ಉದಾಹರಣೆ ನೋಡ್ಬೇಕಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ, ಒಂದ್ ಯಾವ್ದು ಕೇಸ್ ಅಥವಾ ನೆಟ್ ಪ್ರಶ್ನೆ ತಗೊಳ್ಳಿ. ಅಲ್ಲಿ ನೋಡಿ, ಒಂದ್ ಟಾಪಿಕ್ ಇಂದ ಮಿನಿಮಮ್ ಅಂದ್ರೆ 2 ರಿಂದ 3 ಪ್ರಶ್ನೆಗೆ ಕೇಳ್ತಾನ ನಾವು, ಡೈರೆಕ್ಟ್ ಇಂಡೈರೆಕ್ಟ್ ಆಗಿ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ, ನಾವು ಇರ್ತಕ್ಕಂತ ಯಾವ ಒಂದು ಕೋರ್ ಟಾಪಿಕ್ ಅಲ್ಲಿ ಯಾವ ತರ ಪ್ರಶ್ನೆ ಐತೆ ನೋಡ್ಕೋಬೇಕು ಇಲ್ಲಿ. IBC ನೋಡ್ತಿರ್ಲಿ, ವಿಶೇಷವಾಗಿ ಇಲ್ಲಿ ಏನ್ ಕೇಳ್ತಾನಂದ್ರ, ಅವನು ಹೆಚ್ಚಲ್ಲ ಇರ್ತಕ್ಕಂತ ಪ್ರಮುಖ ತಾಣಗಳು ಅಥವಾ ಸೈಟ್ಸ್ ಗಳ ಬಗ್ಗೆ ಕೇಳ್ತಾನ. ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂತ ಒಂದು ವಿದೇಶಾಂಗ ನೀತಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳಿರ್ತಾನೆ ಇಲ್ಲಿ. ಇಲ್ಲಾಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ಕೇಳ್ತಾನ ಅವನು. ಏನು ಕಲೆ ಮತ್ತು ವಾಸ್ತುಶಿಲ್ಪದ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳ್ತಾನ, ಹೌದಾ?
ಆ ಅದಾದ ನಂತರ ಇನ್ನ ವಿಶೇಷವಾಗಿ ನಾವು ಮೌರ್ಯ ಟಾಪಿಕ್ ಅನ್ನ ಜಾಸ್ತಿ ನೋಡ್ತೀವಿ. ಮೌರ್ಯನ್ ಡೈನೆಸ್ಟಿ, ಮೌರ್ಯನ್ ಎಂಪೈರ್ ಅಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಕ್ಕಂತ ನೋಡ್ತೀವಿ. ಸೊ ಈ ಇನ್ ಕೇಸ್ ನೋಡಿ, ಈಗ ಈ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಮೌರ್ಯನ್ ಡೈನೆಸ್ಟಿಯಲ್ಲಿ ಯಾವ ತರ ಪ್ರಶ್ನೆ ಕೇಳಿದೆ ಅಂತ ಉದಾಹರಣೆ ನೋಡೋದಾದ್ರೆ ನಾವು ಫಸ್ಟ್ ಒನ್ ಲೈನರ್ ಕೇಳ್ಬೋದು. ಅಶೋಕನ ನೀನು ಉದಾಹರಣೆ ಸಿಂಪಲ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಕಳಿಂಗದ ಯುದ್ಧದ ಬಗ್ಗೆ ಮಾಹಿತಿ ನೀಡತಕ್ಕಂತ ಒಂದು ಪ್ರಮುಖ ಶಾಸನ ಯಾವುದು ಅಂತ ಕೇಳ್ಬೋದು. ನಾವು 13ನೇ ಬಂಡೆಗಾಲು ಶಾಸನ ಕೂಡ ನಾವು ನೋಡ್ತೀವಿ. ಮೊನ್ನೆ 13ನೇ ಬಂಡೆಗಲ್ಲು ಶಾಸನ ನೋಡ್ತೀವಿ. ಬಟ್ ಇದನ್ನೇನಾದ್ರು ಕೂಡ ಈ ಒಂದು ಸಿಂಪಲ್ ಪ್ರಶ್ನೆಯಲ್ಲಿ ಏನದು ಒನ್ ಲೈನರ್ ಬೇಸಿಕ್ ಪ್ರಶ್ನೆಯಾಗಿ ಹಿಂಗ್ ಕೇಳಿದ್ರೆ ಹಿಂಗ್ ಕೇಳ್ಬೋದು. ಬಟ್ ಇದರ ಮೂಲಕ ಅಶೋಕನ ಧಮ್ಮದ ಪ್ರತಿಪಾದನೆಗೆ ಹೇಗೆ ಚಾಲನೆ ನೀಡಿತು ಅಂತ ಕೇಳ್ಬೋದು. ಅನಾಲಿಟಿಕಲ್ ಆಗಿ ಕೇಳ್ಬೋದು. ಧಮ್ಮದ ಪ್ರತಿಪಾದನೆಗೆ ಹೇಗೆ ಮಾರ್ಗದರ್ಶನ ನೀಡಿತು ಅಂತ ಕೇಳ್ಬೋದು. ಇಲ್ಲಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂತ ಈ ಸಣ್ಣ ಪುಟ್ಟ ರಾಜ್ಯ ಮನೆತನಗಳಿರ್ತಕ್ಕಂತ ಒಂದು ಪ್ರಶ್ನೆಗಳನ್ನ ಕೇಳ್ಬೋದು. ರಾಜ್ಯ ಮನೆತನಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಕೇಳ್ಬೋದು. ಹಾಗಾಗಿ ಇರ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಅನಾಲಿಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. 360 ಡಿಗ್ರಿ ಒಳಗೆ ಥಿಂಕ್ ಮಾಡ್ಕೋಬೇಕು. ಒಂದು ನಮ್ಮ ಥಿಂಕಿಂಗ್ ಲೆವೆಲ್ ಯಾವ ಲೆವೆಲ್‌ಗೆ ಹೋಗುತ್ತಲ್ಲ, ಮತ್ತೆ ಆ ಪ್ರಶ್ನೆಗಳನ್ನ ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀರಲ್ಲ, ಅದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ರಿ ಸಾಧ್ಯ ಆದ ಮಟ್ಟಿಗೆ ಅದು ಅನಾಲಿಟಿಕಲ್ ಆಗಿ ಥಿಂಕ್ ಮಾಡ್ರಿ, ಬೇಸಿಕ್ ಅದೇನ್ ಥಿಂಕ್ ಮಾಡ್ರಿ. ಅದನ್ನ ಬ್ಲೂ ಪ್ರಿಂಟ್ ಏನ್ ಮಾಡ್ಬೇಕಂದ್ರೆ ನೀವು ಒಂದು 4-5 ವರ್ಷದ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಯಾವ ಟಾಪಿಕ್ ಇಂದ ಯಾವ ಪ್ರಶ್ನೆಗಳನ್ನ ಹೆಚ್ಚು ಕೇಳಿದಾರೆ ನೋಡ್ಕೋಬೇಕು. ಅದ ಒಂದ ಮುಂದುವರೆದ ಭಾಗವಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಮೊದಲೇ ಕಾರ್ಯ ಏನ್ ಮಾಡ್ಬೇಕು ನೀವು ಫಸ್ಟ್ ಬ್ಲೂ ಪ್ರಿಂಟ್ ರೆಡಿಯನ್ನು ಮಾಡ್ಕೊಳ್ರಿ. ಇನ್ನ ನೆಕ್ಸ್ಟ್ ಏನಂದ್ರೆ ನಾವು ಇಲ್ಲಿ ನೋಡ್ಬೇಕಂದ್ರೆ HYT ಫಾರ್ಮುಲಾ ಬಳಸ್ರಿ. HYT ಫಾರ್ಮುಲಾ. HYT ಫಾರ್ಮುಲಾ ಏನಿದು HYT ಅಂದ್ರೆ ವಿಶೇಷವಾಗಿ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತಾರೆ ಇಲ್ಲಿ. ಏನು ಹೈ ಹೈ ಯೀಲ್ಡ್ ಟಾಪಿಕ್ಸ್ ಅಂತಾರೆ ಇವಕ್ಕ. ಹೈ ಯೀಲ್ಡ್ ಟಾಪಿಕ್ಸ್ ಅಂತಾರ. ಯಾಕಂದ್ರೆ ನೀವು ಆಲ್ರೆಡಿ ಏನಂತಂದ್ರೆ ನೀವು ಬ್ಲೂ ಪ್ರಿಂಟ್ ಹಾಕಿರ್ತೀರಿ. ಬ್ಲೂ ಪ್ರಿಂಟ್ ಹಾಕಿದಾಗ ನಂತರ ಯಾವ ಒಂದು ಟಾಪಿಕ್ ಇಂದ ಹೆಚ್ಚು ಪ್ರಶ್ನೆಗಳು ಬಂದಿರ್ತಾವ ಅಂತಕ್ಕಂತ ಒಂದು ವಿಚಾರವನ್ನ ನೀವು ಕಾಣ್ದಿರ್ತೀರಿ. ಸೊ ಅವನನ್ನ ಇಲ್ಲಿ ಏನ್ ಮಾಡ್ಬೇಕು, ಹೈ ಯೀಲ್ಡ್ ಟಾಪಿಕ್ಸ್ ಆಗಿ ಪರಿವರ್ತನೆ ನೀವು ಮಾಡ್ಬೇಕು. ಉದಾಹರಣೆ ಹೇಳ್ಬೇಕಂದ್ರ IVC ಸೈಟ್ ಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆ ಕೇಳ್ತಾನ. ಆಮೇಲೆ ಈ ಬುದ್ಧಿಸಂ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾರ. ಬುದ್ಧಿಸಂ ಮತ್ತು ಜೈನಿಸಂ ಬಗ್ಗೆ ಪ್ರಶ್ನೆಗಳು ಕೇಳ್ತಾರ. ಆಮೇಲೆ ಏನ್ ಕೇಳ್ಬಹುದು ಅಂದ್ರೆ ಈ ಸಂಗಮ್ ಲಿಟರೇಚರ್ ಸೌತ್ ಇಂಡಿಯಾಗೆ ಬಂದ್ರೆ ಏನ್ಷಿಯಂಟ್ ಅಲ್ಲಿ ಸಂಗಮ್ ಏಜ್ ಇತ್ತು, ಸಂಗಮ್ ಲಿಟರೇಚರ್ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ತಾರೋ. ಇನ್ನು ಮೌರ್ಯನ್ ಡೈನೆಸ್ಟಿಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಕೂಡ ಮೌರ್ಯನ್ ಡೈನೆಸ್ಟಿಗೆ ಸಂಬಂಧಪಟ್ಟಂತೆ, ಮೌರ್ಯನ್ ಕಿಂಗ್ಡಮ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿರ್ತಾರ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಈ ಮೌರ್ಯರ ಆದ್ಮೇಲೆ ಹೆಚ್ಚು ನಾವು ಗುಪ್ತರ ಮೇಲಿನ ಪ್ರಶ್ನೆಗಳನ್ನ ಕೇಳ್ತಾ ಬರ್ತೀವಿ. ಇಲ್ಲಾಂದ್ರೆ ಇಂಡೋ ಗ್ರೀಕ್ಸ್ ಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬಂದಿರತಕ್ಕಂತ ಒಂದು ವಿಚಾರಗಳನ್ನ ನಾವು ಕಾಣ್ತಿದ್ದೀವಿ. ಇನ್ನು ಸೌತ್ ಇಂಡಿಯಾದಲ್ಲಿ ನೋಡೋದಾದ್ರೆ ನಾವು ಶಾತವಾಹನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತೀವಿ ನಾವು. ಏನ್ಷಿಯಂಟ್ ಇಂಡಿಯಾ ಸಂದರ್ಭದಲ್ಲಿ ಶಾತವಾಹನರ ಬಗ್ಗೆ ಸಂಬಂಧಿಸಿದ ಆಡಳಿತಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಒಂದು ನೋಡ್ತಕ್ಕಂಥ ಒಂದು ಸನ್ನಿವೇಶನ ನಾವು ನೋಡಿದೀವಿ ಇಲ್ಲಿ. ಸೊ ಸಂಗಮೇಜ್ ಸಾಕಷ್ಟು ಬಾರಿ ಪ್ರಶ್ನೆಗಳಿಗೆ ಬಂದವ. ಸೊ ಹೈ ಯೀಲ್ಡ್ ಟಾಪಿಕ್ಸ್ ಏನಿದಾವ ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇದು ಏನ್ಷಿಯಂಟ್ ಪೀರಿಯಡ್ ಆಯ್ತು ಇದು. ಹೌದಾ. ಇನ್ನ ಮಿಡಿವಲ್ ಏಜ್ ಅಲ್ಲಿ ಏನ್ ಕೇಳಬಹುದು, ಅಂದ್ರೆ ಮಿಡಿವಲ್ ಟರ್ಮ್ ಅಲ್ಲಿ ನಾವು ಸಾಕಷ್ಟು ಬಾರಿ ನೋಡಿದೀವಿ. ಡೆಲ್ಲಿ ಸುಲ್ತಾನೇಟ್ ಹಾಟ್ ಟಾಪಿಕ್ ಇದು. ಡೆಲ್ಲಿ ಸುಲ್ತಾನೇಟ್ ಹಾಟ್ ಟಾಪಿಕ್. ಮತ್ತೆ ಇನ್ನು ರಜಪೂತ್ಸ್ ಬಗ್ಗೆ, ಆಮೇಲೆ ಮೊಘಲ್ ಎಂಪೈರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ನೋಡ್ತೀವಿ ನಾವಿಲ್ಲಿ. ಇದ್ರ ಜೊತೆ ಏನಂತಂದ್ರೆ ವಿಜಯನಗರ ಎಂಪೈರ್ ನೋಡ್ಬೇಕಿಲ್ಲಿ. ವಿಜಯನಗರ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ಬಿಜಾಪುರ ಆದಿಲ್ ಶಾಹಿಗಳು. ನೆಕ್ಸ್ಟ್ ಅಂದ್ರೆ ಬಹಮನಿ ಎಂಪೈರ್ ನೋಡ್ತೀವಿ ಇಲ್ಲಿ. ಬಹಮನಿ ಕಿಂಗ್ಡಮ್ ನೋಡ್ತೀವಿ. ಆಮೇಲೆ ಏನ್ ನೋಡ್ತೀವಿ ನಾವು ಅಂದ್ರೆ ಈಗ ಹೊಯ್ಸಳರು ನೋಡ್ತೀವಿ ಇಲ್ಲಿ. ಇನ್ನೊಂದ್ ಏನಂದ್ರೆ ಕೋರ್ ಟಾಪಿಕ್ ಅಲ್ಲಿ ಚೋಳರು. ಇಷ್ಟು ಸೌತ್ ಇಂಡಿಯಾ ಸಂಬಂಧಪಟ್ಟಂತೆ ಮಿಡ್ವಲ್ ಏಜ್ ಅಲ್ಲಿ ಇವ್ನ ಓದ್ಕೊಳ್ಳೇಬೇಕು. ಮತ್ತು ಇವನೇನ್ ಮಾಡಿದ್ರೆ HYT ಫಾರ್ಮುಲಾ ಆಗಿ ಬಳಸ್ಕೊಳ್ಬೇಕು. HYT ಫಾರ್ಮುಲಾ ಬಳಸ್ಕೊಂಡು ಏನಾಗತ್ತೆ ಅಂದ್ರೆ ಇವಕ್ಕ ಇನ್ನೊಂದ್ ಏನಂದ್ರೆ ಡೆಲ್ಲಿ ಸುಲ್ತಾನೇಟ್ ಅಂದ್ರೆ ಕೇವಲ ಡೆಲ್ಲಿ ಸುಲ್ತಾನೇಟ್ ಮಾತ್ರ ಓದಲ್ಲ ನೀವು. ಇದು ಸಂಬಂಧಪಟ್ಟಂಗ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಅವ್ರು ಏನ್ ಮಾಡ್ತಾರೆ, ದಾಳಿ ಮಾಡತಕ್ಕಂತ ಸನ್ನಿವೇಶಗಳನ್ನ ನೋಡ್ತೇವೆ ನೀವು. ಉದಾಹರಣೆ ನೋಡ್ಬೇಕಂದ್ರೆ ನಾವೀಗ ಅಲಾವುದ್ದೀನ್ ಖಿಲ್ಜಿ ದಾಳಿಗಳನ್ನ ನೋಡ್ತೀವಿ ಇಲ್ಲಿ. ಸೌತ್ ಇಂಡಿಯಾ ಮೇಲೆ ದಾಳಿ ಮಾಡಿರ್ತಾನ. ಸೌತ್ ಇಂಡಿಯಾ ಮೇಲೆ ದಾಳಿ ಮಾಡಿರ್ತಾನ. ನಾವು ಫಸ್ಟ್ ದೇವಗಿರಿ ಮೇಲೆ ಮಾಡ್ತಾನೆ. ಆಮೇಲೆ ವಾರಂಗಲ್ ಮೇಲೆ ಮಾಡ್ತಾನೆ. ಆಮೇಲೆ ದ್ವಾರ ಸಮುದ್ರದ ಮೇಲೆ ಮಾಡಿರ್ತಕ್ಕಂತ ಒಂದು ನೋಡ್ತೀರಿ. ಆಮೇಲೆ ಮಧುರೈ ಮೇಲೆ ಮಾಡಿರ್ತಕ್ಕಂತ ಒಂದು ದಾಳಿಯನ್ನು ಕೂಡ ನಾವು ನೋಡ್ತೀರಿ. ಕೊನೆಯದಾಗಿ ಏನ್ ಮಾಡ್ತೀರಿ ಅಂದ್ರೆ ದೇವಗಿರಿ ಮೇಲೆ. ಇಷ್ಟು ಈ ಸೌತ್ ಇಂಡಿಯಾ ಮೇಲೆ 5 ದಾಳಿಗಳನ್ನ ನೀವು ಏನ್ ಮಾಡ್ತೀರಿ ಅಂದ್ರೆ
ಈ ಅಲಾವುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟಂತೆ ಓದ್ಬೇಕಾದ್ರೆ ಓದಿರ್ತೀವಿ. ಓದುವಾಗ ಏನಾಗುತ್ತೆ ಅಂದ್ರೆ ಇವುಗಳು ಸಂಬಂಧಿಸಿದಂತೆ ಕೋರ್ 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 ಏನದು ಕೋರ್ ಕಂಟೆಂಟ್ ಮಾತ್ರ ನಮ್ಗೆ ಸಿಗ್ತಾ ಹೋಗುತ್ತೆ ಇಲ್ಲಿ. ಸೊ ಆ ಕೋರ್ ಕಂಟೆಂಟ್ ಅನ್ನ ಸಪರೇಟ್ ಆಗಿ ನೋಟ್ಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ನೀವು ರಿವಿಷನ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಹೈ ಟಾಪಿಕ್ ಗಳು ಬಹಳ ಬಹಳ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಅದಾದ್ಮೇಲೆ ನಾವು ಇನ್ನ ಮಾಡರ್ನ್ ಇಂಡಿಯಾದಲ್ಲಿ ಇದೇ ಒಂದು ಟಾಪಿಕ್ ನೋಡೋದಾದ್ರೆ ನಾವು ಮಾಡರ್ನ್ ಇಂಡಿಯಾದಲ್ಲಿ ಮಾಡರ್ನ್ ಇಂಡಿಯಾದಲ್ಲಿ ಮಾಡರ್ನ್ ಇಂಡಿಯಾದಲ್ಲಿ ಕೂಡ ನಾವು ಈ ಫಸ್ಟ್ ಈ ಯುರೋಪಿಯನ್ಸ್ ಏನಿದಾರಲ್ಲ, ಯುರೋಪಿಯನ್ಸ್ ಯುರೋಪಿಯನ್ಸ್ ಏನು ಕಂಪನಿಗಳು ಬರ್ತಾವಲ್ಲ ಇವು ಯುರೋಪಿಯನ್ ಕಂಪನಿಗಳು ಅಥವಾ ಇದು ಈ ಫ್ರೆಂಚರು ಪೋರ್ಚುಗೀಸರು, ಡೇನರು, ಡಚ್ಚರು, ನೆಕ್ಸ್ಟ್ ಇಂಗ್ಲಿಷರು, ಈ ಎಲ್ಲಾ ಕಂಪನಿಗಳಿಗೆ ಸಂಬಂಧಿಸಿದಂತೆ ಆರಂಭಿಕವಾಗಿರ್ತಕ್ಕಂಥ ಗವರ್ನರ್ಗಳನ್ನ ಮತ್ತು ಜನರಲ್ಗಳನ್ನ ಮತ್ತು ಅವ್ರು ಇರ್ತಕ್ಕಂಥ ಈ ಏನು ವ್ಯಾಪಾರ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ ಕೇಳ್ತಿರ್ತಾರೆ. ಇನ್ನು ಇದಾದ್ಮೇಲೆ ಏನಂತ ಆಂಗ್ಲೋ ಇಂಡಿಯನ್ ವಾರ್ಗಳು ಬರ್ತಾವ ಇಲ್ಲಿ ಆಂಗ್ಲೋ ಇಂಡಿಯನ್ ವಾರ್ಗಳು ಬರ್ತಾವ. ಇವುಗಳ ಬಗ್ಗೆ ಗಮನ ಇರಲಿ. ಇನ್ನು ಬ್ರಿಟಿಷರ ಏನಂತ ಆರ್ಥಿಕ ನೀತಿಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಇಲ್ಲಿ. ಬ್ರಿಟಿಷರ ಆರ್ಥಿಕ ನೀತಿಗಳ ಬಗ್ಗೆ ಗಮನ ಹರಿಸ್ರಿ. ಇನ್ನ ಇದಾದ್ಮೇಲೆ ಏನಾಗತ್ತೆ ಅಂದ್ರೆ 1857ರ ದಂಗೆಯ ಸುತ್ತಮುತ್ತ ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ 10-20 ವರ್ಷಗಳು, ಅದಾದ ನಂತರ 10-20 ವರ್ಷಗಳ ಹಿಂದಿನ ಇತಿಹಾಸ ಮತ್ತು ಮುಂದಿನ ಇತಿಹಾಸಗಳನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ. ಹೌದಾ? ಇಲ್ಲಿ ಏನಾಗತ್ತೆ ಅಂದ್ರ ಇದ್ರ ಜೊತೆ ಇನ್ನು ಮಾಡರ್ನ್ ಇಂಡಿಯಾದಲ್ಲಿ ವಿಶೇಷವಾಗಿ ನಾವೇನ್ ನೋಡ್ಬೇಕಂದ್ರ ಈ ಸಾಂವಿಧಾನಿಕ ಬೆಳವಣಿಗೆಗಳನ್ನ ಸಂಬಂಧಿಸಿದಂತೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ನೋಡಿದ್ರಿ ನೀವು. ಸಾಂವಿಧಾನಿಕ ಬೆಳವಣಿಗೆಗಳು ಏನಿದು? ಸಾಂವಿಧಾನಿಕ ಬೆಳವಣಿಗೆ ಕೇಳಬಹುದು ನೀವು. ಇಲ್ಲಿ 1773ರಿಂದ 1947ರ ಮಧ್ಯೆ ಇರ್ತಕ್ಕಂಥ ಎಲ್ಲಾ ಕಾಯ್ದೆ ಕಾನೂನುಗಳನ್ನ ನೀವು ಓದ್ಕೋಬೇಕು. ಎಲ್ಲಾ ಕಾಯ್ದೆ ಕಾನೂನುಗಳನ್ನ ಓದ್ಕೋಬೇಕು. ಯಾಕಂದ್ರೆ ಪ್ರಶ್ನೆಗಳು ಸಾಕಷ್ಟು ಬಾರಿ ಕೇಳಿದಂತ ವಿಚಾರಗಳನ್ನ ನಾವು ಕಾಣ್ತೀವಿ. ಇನ್ನು ಬ್ರಿಟಿಷರ ಭೂ ಕಂದಾಯ ಪದ್ಧತಿಗಳನ್ನ ಕಂಪ್ಲೀಟ್ ಆಗಿ ಓದ್ಕೋರಿ. ಭೂ ಕಂದಾಯ ಪದ್ಧತಿಗಳು ಯಾವ ಬರ್ಬೋದು? ಆರಂಭಿಕವಾಗಿ ನಾವು ಜಮೀನ್ದಾರಿ ಪದ್ಧತಿಯನ್ನು ನೋಡ್ತೀವಿ. ಜಮೀನ್ದಾರಿ ಪದ್ಧತಿ, ಆಮೇಲೆ ರೈತವಾರಿ ಪದ್ಧತಿ, ಇನ್ನೊಂದು ಯಾವುದು ಮಹಲ್ವಾರಿ ಪದ್ಧತಿ. ಈ ಮೂರು ಒಂದು ಪದ್ಧತಿಗಳ ಆಧಾರದ ಮೇಲೆ ಬ್ರಿಟಿಷರ ಕಂದಾಯ ನೀತಿಗಳು ಮತ್ತೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಕಂದಾಯ ನೀತಿಯ ವಿಫಲತೆಯಿಂದಾಗಿ ಎಷ್ಟೋ ರಾಜ್ಯಗಳನ್ನ ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ದಾಳಿಗಳನ್ನು ಕೂಡ ನೀವು ಬ್ರಿಟಿಷರ ದಾಳಿಗಳನ್ನು ಕೂಡ ನೋಡ್ತಾ ಇದ್ರಿ. ಹಾಗಾಗಿ ಇವುಗಳ ಮೇಲೆ ಗಮನ ಹರಿಸಿ. ಇನ್ನೊಂದೇನಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮ್ಮೇಳನಗಳನ್ನು ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಗೊತ್ತಿರ್ಬೇಕು ನಿಮ್ಗೆ. ಇದು ಮಾಡರ್ನ್ ಇಂಡಿಯಾದಲ್ಲಿ ಇದು ಬಹಳ ಮ್ಯಾಟರ್ ಆಗುತ್ತೆ. ಮಾಡರ್ನ್ ಇಂಡಿಯಾ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಸಾಕಷ್ಟು ಕೇಳಿದ್ದಾರೆ ಇಲ್ಲಿ. ಹಾಗಾಗಿ ನೀವೇನ್ ಮಾಡ್ರಿ, INC ಸಮ್ಮೇಳನ ಇದಾವಲ್ಲ ಅವುಗಳನ್ನ ನೋಡ್ರಿ. ಆಮೇಲೆ ಇನ್ನು ವಿದೇಶಿ ಶಕ್ತಿಗಳು ಮತ್ತೆ ವಿದೇಶಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಕೂಡ ನೀವು ನೋಡಬೇಕು. ಇನ್ನೊಂದೇನಂದ್ರೆ ಪ್ರಮುಖವಾಗಿ ಈ ಗವರ್ನರ್ ಜನರಲ್ಗಳು ಬರ್ತಾರಲ್ಲ, ಗವರ್ನರ್ಗಳು ಮತ್ತು ಜನರಲ್ಗಳು, ಆಮೇಲೆ ಈ ವಾಯ್ಸ್ ರಾಯ್ಗಳು, ಇವ್ರದ್ದು ಏನಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣ ಗೊತ್ತಿರ್ಬೇಕು ನಿಮ್ಗ. ಇನ್ನು ವಿಶೇಷವಾಗಿ ನೀವೇನ್ ಮಾಡ್ರಿ, ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡಕ್ ಪ್ರಯತ್ನ ಮಾಡ್ರಿ. ಯಾಕಂದ್ರ 1 by 1 ನಿಮ್ ಘಟನೆ ಗೊತ್ತಿದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸಾಕಷ್ಟು ಬಾರಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಪ್ರಶ್ನೆಗಳು ಕೂಡ ಕೇಳ್ತಿರ್ತಾನೆ. ಸೊ ಅವುಗಳು ಸಂಬಂಧಿಸಿದಂತೆ ಅವುಗಳು ನೀವು ಟ್ಯಾಕಲ್ ಮಾಡ್ಬೋದು. ಹೌದಾ? ಇನ್ನೊಂದು ಪ್ರಮುಖ ವಿಚಾರ ಬರುತ್ತಿಲ್ಲ ನಮ್ದು ಮಿಡಲ್ ಇಂಡಿಯಾ ಸಂಬಂಧಿಸಿದಂತೆ ಇನ್ನೊಂದು ಪ್ರಮುಖ ವಿಚಾರ ಹೇಳ್ತೀನಿ ನೋಡ್ರಿ. ಕೋರ್ ಸಿಲೆಬಸ್ ಕವರ್ ಮಾಡ್ಬೇಕಾದ್ರೆ ಕೋರ್ ಸಿಲೆಬಸ್ ಬರುತ್ತಿಲ್ಲಿ. ಕೋರ್ ಸಿಲೆಬಸ್ ಅಂದ್ಕೊಡ್ರಿ. ವಿಶೇಷವಾಗಿ ನಾವು ಈ ಪ್ರಾಚೀನ ಭಾರತದಲ್ಲಿ ಏನ್ ನೋಡ್ಬೇಕು ಏನ್ ಓದ್ಕೋಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ ಇಲ್ಲಿ. ಇಲ್ಲೇನಂದ್ರೆ ಪುರಾತತ್ವ ಆಧಾರಗಳನ್ನ, ಆಮೇಲೆ ಸಾಹಿತ್ಯಿಕ ಆಧಾರಗಳು. ಈ ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಏನಾಗುತ್ತೆ ಅಂದ್ರೆ ಇಡೀ ಏನ್ಸೆಂಟ್ ಇಂಡಿಯಾನ ಅವರು ಒಂದು ಮಿನಿಮಮ್ 50% ಕವರ್ ಮಾಡ್ತಾವ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೋರ್ ಸಿಲೆಬಸ್, ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ನಾನು ಒಂದು ಈ ಸಾಹಿತ್ಯಿಕ ಆಧಾರಗಳನ್ನ ತಗೊಳ್ಳೋಣ ಅಥವಾ ಈ ಪುರಾತತ್ವ ಆಧಾರಗಳನ್ನ ತಗೊಳ್ಳೋಣ. ಇಲ್ಲಿ ಒಂದು ನೋಡೋಣ. ಪುರಾತತ್ವ ಆಧಾರಗಳಲ್ಲಿ ಪ್ರಮುಖವಾಗಿ ನಾನು ಒಂದು ಈ ಜುನಾಗಢ ಶಾಸನ ತಗೋತೀನಿ. ನಾನು ಜುನಾಗಢ ಶಾಸನ ಎಲ್ಲಿ ಕಂಡು ಬರ್ತಿದ್ದು? ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಶಾಸನ.
ಇಲ್ಲಿ ಯಾವ್ಯಾವ ರಾಜ್ಯಗಳ ಬಗ್ಗೆ ನಾವು ಪ್ರಮುಖ ಮಾಹಿತಿಯನ್ನು ತೆಗೆದುಕೊಳ್ತೀವಿ ಅಂದ್ರೆ ನಾವು ಒಂದು ಚಂದ್ರಗುಪ್ತ ಮೌರ್ಯನ ತಗೋತೀವಿ ಇಲ್ಲಿ. ಚಂದ್ರಗುಪ್ತ ಮೌರ್ಯನ ತಗೋತೀವಿ. ಆಮೇಲೆ ಮೌರ್ಯರ ಪ್ರಸಿದ್ಧ ದೊರೆ ಅಶೋಕನನ್ನ ನೋಡ್ತೀವಿ. ಆಮೇಲೆ ಯಾರು ನೋಡ್ತೀವಿ ಇಲ್ಲಿ, ಈ ರುದ್ರರ ಸಾರಿ ಗ್ರೀಕರ ಇಂಡೋ ಗ್ರೀಕ್ ಬರ್ತಿರ್ತಕ್ಕಂಥ ಒಂದನೇ ರುದ್ರದಾಮನ ಸಂಬಂಧಿಸಿದಂತೆ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಆಮೇಲೆ ಇನ್ನೊಂದು ಯಾರು ನೋಡ್ತೀವಿ ಅಂದ್ರೆ ನಾವು ಸ್ಕಂದಗುಪ್ತನ ಮಾಹಿತಿ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ನೋಡ್ತೀವಿ. ನೋಡಿ ಟೋಟಲ್ ಆಗಿ 4-5 ಏನದು ಈ ರಾಜ್ಯಗಳ ಕುರಿತಾಗಿರ್ತಕ್ಕಂಥ ಒಂದೇ ಒಂದು ಶಾಸನದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಪ್ರಮುಖವಾಗಿ ನೀರಾವರಿ ಪದ್ಧತಿಯನ್ನ ಕಾಣ್ತೀವಿ. ನೀರಾವರಿ ಪದ್ಧತಿಯ ಕಾಣ್ತೀವಿ ಮತ್ತು ಇದು ರಾಜ್ಯ ಮಣಿತನಗಳ ಇರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯನ್ನು ಕಾಣ್ತೀವಿ. ಸಾಮಾಜಿಕ ಕಳಕಳಿಯನ್ನ ಕಾಣ್ತೀವಿ. ಅಂದ್ರೆ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ನೋಡ್ತೀವಿ. ಮತ್ತು ಅಂದಿನ ಒಂದು ತಾಂತ್ರಿಕ ಕೌಶಲ್ಯತೆಯನ್ನು ಕಾಣ್ತೀವಿ ನಾವಿಲ್ಲಿ. ತಾಂತ್ರಿಕ ಕೌಶಲ್ಯತೆಯನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಯಾವುದೇ ಒಂದು ಶಾಸನವನ್ನ ಮತ್ತು ಯಾವುದೇ ಒಂದು ಸಾಹಿತ್ಯಿಕ ಆಧಾರವನ್ನು ಓದಬೇಕಾದ್ರೆ ನಾವು ಅಲ್ಲಿರ್ತಕ್ಕಂಥ ಮೂಲ ಅಥವಾ ಕೋರ್ ಕಂಟೆಂಟ್ ಏನಾಗಿತ್ತು ಅನ್ನೋದು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತ. ಹಾಗಾಗಿ ಈ ಶಾಸನಗಳಲ್ಲಿ ಪ್ರಾಚೀನ ಆಧಾರಗಳಲ್ಲಿ ಮತ್ತು ಸಾಹಿತ್ಯಿಕ ಆಧಾರಗಳನ್ನ ಕಂಪ್ಲೀಟ್ ಆಗಿ ಓದಕ್ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಓವರ್ ಆಲ್ ಆಗಿ ಒಂದು 50% ಇತಿಹಾಸದ ಒಂದು ಭಾಗವನ್ನು ಕೂಡ ನಾವು ಅಧ್ಯಯನ ಮಾಡಕ್ ಅವು ಹೆಲ್ಪ್ಫುಲ್ ಆಗ್ತಾವ. ಹೌದಾ? ಕೋರ್ ಟಾಪಿಕ್ ಅಲ್ಲಿ ಯಾವುದು ಸಾಹಿತ್ಯಿಕ ಆಧಾರಗಳು. ಇನ್ನ ಇದೇ ಒಂದು ಇದರಲ್ಲಿ ವಿಶೇಷವಾಗಿ ಇನ್ನು ಈ ಏನ್ಷಿಯಂಟ್ ಇಂಡಿಯಾದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಜಾಸ್ತಿ ಓದ್ಕೋಬೇಕು ನೀವು. ಕಲೆ ಮತ್ತು ವಾಸ್ತುಶಿಲ್ಪವನ್ನು ಜಾಸ್ತಿ ಓದ್ಕೋಬೇಕು. ಯಾಕಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ಎಲ್ಲಾ ಒಂದು ರಾಜ್ಯ ಮನೆತನಗಳು ಕೂಡ ನೋಡಿ, ಪ್ರಾಚೀನ ಭಾರತದಲ್ಲಿ ಅತಿ ಹೆಚ್ಚು ಕಲೆ ಮತ್ತು ವಾಸ್ತುಶಿಲ್ಪ ಬೆಳೆದಿರೋದು ಅವಧಿ ಯಾವುದಂದ್ರೆ ಪ್ರಾಚೀನ ಭಾರತ. ಹಾಗಾಗಿ ಯಾವುದೇ ಒಂದು ವಿಶೇಷವಾಗಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹಿಡ್ಕೊಂಡು ಅಪ್ ಟು ಎಲ್ಲಿವರೆಗೂ ಅಂದ್ರೆ ರಾಷ್ಟ್ರಕೂಟರವರೆಗೂ ಕೂಡ ಮಧ್ಯಕಾಲೀನ ಆರಂಭದಲ್ಲಿ 7ನೇ ಶತಮಾನದ ಆರಂಭದವರೆಗೂ ಕೂಡ ನಾವು ಕಲೆ ಮತ್ತು ವಾಸ್ತುಶಿಲ್ಪ ಸಾಕಷ್ಟು ಒಂದು ಉನ್ನತ ಹಂತದಲ್ಲಿ ಬೆಳವಣಿಗೆ ಹಂತಕ್ಕಂದಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಪ್ರಾಚೀನ ಭಾರತದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಏನ್ ಮಾಡ್ರಿ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೋಡಿ. ಇದ್ರ ಜೊತೆ ಏನ್ ಮಾಡ್ಬೇಕಂದ್ರೆ ನಾವು ವಿದೇಶಿ ಪ್ರವಾಸಿಗರ ಒಂದು ಪಟ್ಟಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಿಲ್ಲಿ. ವಿದೇಶಿ ಪ್ರವಾಸಿಗರ ಪಟ್ಟಿಯನ್ನು ಕೂಡ ನಾವು ಮಾಡ್ಕೋಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಮೊದಲನೇದಾಗಿ ನಾವು ನೋಡ್ತೀವಿ ಭಾರತದ ಒಂದು ಇತಿಹಾಸದಲ್ಲಿ ವಿಶೇಷವಾಗಿ ಅಧಿಕೃತವಾಗಿ ಮೆಗಸ್ತಾನಿಸ್ ಇಂದನೂ ಕೂಡ ನೋಡ್ತೀವಿ. ಇಂಡಿಕಾ ಕೃತಿ. ಇವನು ಯಾರ ರಾಯಭಾರಿಯಾಗಿದ್ದ? ಸೆಲ್ಯೂಕಸ್ನ ಒಂದು ರಾಯಭಾರಿಯಾಗಿದ್ದ. ಇವನು ಯಾವ ಹಸ್ತಕ್ಕೆ ಬಂದಿದ್ದ? ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದ ರಾಯಭಾರಿಯಾಗಿ. ಹಾಗಾಗಿ ಇವನ ಒಂದು ಸನ್ನಿವೇಶದಲ್ಲಿ ನಾವು ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆ ಆಗಿತ್ತು, ಮತ್ತೆ ಆಡಳಿತಾತ್ಮಕ ಸಂಗತಿಗಳು ಯಾವ ತರ ಇತ್ತು, ಮತ್ತೆ ಜನರ ಸ್ಥಿತಿಗತಿ ಯಾವ ತರ ಆಗಿತ್ತು, ಮತ್ತು ಭಾರತದಲ್ಲಿ ಗುಲಾಮಗಿರಿ ಸ್ಥಿತಿ ಯಾವ ತರ ಇತ್ತು. ಹೀಗೆ ಭಾರತದ ಒಂದು ಪ್ರಮುಖವಾದ ವಿಚಾರಗಳನ್ನ ಅಧಿಕೃತವಾಗಿ ಅವನ ಇಂಡಿಕಾ ಕೃತಿಯಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ವಿದೇಶಿ ಪ್ರವಾಸಿಗರ ಪಟ್ಟಿ ಕೂಡ ಬಹಳ ಮ್ಯಾಟರ್ ಆಗತ್ತೆ ಇಲ್ಲಿ. ಸೊ ಇವ ನಂತರ ಪ್ರಮುಖವಾಗಿರ್ತಕ್ಕಂಥ ಒಂದು ಚೀನಿ ಪ್ರವಾಸಿಗರು ಕೂಡ ನಾವು ನೋಡ್ತೀವಿ. ಯಾವುದು? ಚೀನಿ ಪ್ರವಾಸಿಗರನ್ನ ಕಾಣ್ತೀವಿ. ಈ ಚೀನಿ ಪ್ರವಾಸಿಗರಲ್ಲಿ ಯಾರು ನೋಡ್ತೀವಿ ಅಂದ್ರೆ ಮೊದಲಿಗೆ ನಾವು ಪಾಹಿಯಾನನನ್ನ ಕಾಣ್ತೀವಿ. ಆಮೇಲೆ ಈ ಪಾಹಿಯಾನ ಪ್ರಮುಖ ಕೃತಿ ಯಾವುದು? ಗೋಕೋಕಿ. ಆಮೇಲೆ ಯಾರು ನೋಡ್ತೀವಿ ಅಂದ್ರ ಈ ಇವನ್ ಕಾಲದಲ್ಲಿ ಬರ್ತಾನಲ್ಲ ಇವನು ವಿಯನ್ಸ್ತಾಂಗ್ ಸಿಯುಕಿ ನೋಡ್ತೀವಿ. ಆಮೇಲೆ ಇತ್ಸಿಂಗ್ ಅಂತ ಬರ್ತಾನೆ ಇನ್ನೊಬ್ಬ, ಇತ್ಸಿಂಗ್ ನೋಡ್ತೀವಿ. ಹೀಗೆ ವಿದೇಶಿ ಪ್ರವಾಸಿಗರಲ್ಲಿ ಪ್ರಾಚೀನ ಭಾರತದಲ್ಲಿ ಇವರು ಪ್ರಮುಖರಾಗ್ತಾರೆ. ಇವ್ರ ಕಡೆ ಗಮನ ಹರಿಸಿ. ಇನ್ನು ಮಧ್ಯಯುಗದ ಅವಧಿಯಲ್ಲಿ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರತಕ್ಕಂತ ಪ್ರವಾಸಿಗರ ಒಂದು ಪಟ್ಟಿ ಮಾಡ್ಕೊಡ್ರಿ. ಯಾರೋ ಅಬ್ದುಲ್ ರಜಾಕ್, ನಿಕೋಲಾ ಕಾಂಟಿ ಇವರೆಲ್ಲ ಬರ್ತಾರಲ್ಲ, ಇವರ ಒಂದು ಪ್ರವಾಸಿಗರ ಪಟ್ಟಿ ಮಾಡ್ಕೊಡ್ರಿ. ಯಾಕಂದ್ರೆ ಇವ್ರು ಸಂಬಂಧಿಸಿದಂತೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು, ಅವರ ಹೇಳಿಕೆಗಳನ್ನ ಕೇಳ್ಬೋದು, ಅವರ ಕೃತಿಗಳನ್ನ ಕೇಳ್ಬೋದು. ವಿದೇಶಿ ಪ್ರವಾಸಿಗರ ಪಟ್ಟಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಇಲ್ಲಿ ಕೂಡ ನಾವು ಭಾರತದ ಒಂದು ಮಧ್ಯಕಾಲೀನ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸಾಹಿತ್ಯಿಕ ಆಧಾರಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ಮಾಹಿತಿಗಳನ್ನು ನೀವು ಇಲ್ಲಿ ಪಡೆದುಕೊಳ್ತೀರಿ. ಇಷ್ಟು ಕೋರ್ ಟಾಪಿಕ್ ಗಳಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಏನ್ಷಿಯಂಟ್ ಇಂಡಿಯಾದಲ್ಲಿ ನೋಡ್ತೀರಿ. ಇನ್ನು ಮಿಡ್ವೆಲ್ ಇಂಡಿಯಾದಲ್ಲಿ ಮಧ್ಯಯುಗೀನ ಭಾರತದಲ್ಲಿ ವಿಶೇಷವಾಗಿ ನಾವು ಏನ್ ಕಾಣ್ಬೇಕು, ಏನ್ ಓದ್ಬೇಕು ಅನ್ನೋದು ಮ್ಯಾಟರ್ ಆಗತ್ತೆ. ಇಲ್ಲಿ ಏನಂದ್ರೆ ವಿಶೇಷವಾಗಿ ಆಡಳಿತ ಮತ್ತು ಸಮಾಜದ ಕುರಿತಂತೆ ನೀವು ಹೆಚ್ಚಿನ ಮಾಹಿತಿನ
ಕಂಡ್ಕೋಬೇಕು. ಏನು ಆಡಳಿತ ಸಂಬಂಧಿಸಿದಂತಂದ್ರೆ ಆಡಳಿತಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ನಾವು ಪ್ರಮುಖವಾಗಿರ್ತಕ್ಕಂಥ ಟರ್ಮ್‌ಗಳನ್ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿ. ಇಲ್ಲೇನ್ ನೋಡ್ತೀರಿ ಅಂದ್ರೆ ಇಕ್ತಾ ಪದ್ಧತಿಯನ್ನು ಕೂಡ ನೋಡ್ತೀರಿ. ಇಕ್ತಾ ಪದ್ಧತಿಯನ್ನು ನೋಡ್ತೀರಿ. ಇಲ್ತುತ್ಮಿಶನ ಆರಂಭದಲ್ಲಿ ಆಳ್ತೈತಿ ಇದು. ಇನ್ನೊಂದ್ ಯಾವ್ದು ನೋಡ್ತೀರಿ ಅಂದ್ರೆ ಪ್ರಮುಖವಾಗಿ ಈ ಮನ್ಸಬ್ದಾರಿ ಪದ್ಧತಿಯನ್ನು ನೋಡ್ತೀರಿ. ಮನ್ಸಬ್ದಾರಿ ಪದ್ಧತಿಯನ್ನು ಕೂಡ ನೀವು ಕಾಣ್ತೀರಿ. ಇದೆಲ್ಲಿ ಅಂದ್ರೆ ಅಕ್ಬರ್‌ನ ಕಾಲದಲ್ಲಿ ಆರಂಭಗೊಳ್ತೈತಿ ಇದು. ಇನ್ನೊಂದು ಇದ್ರ ಭಾಗವಾಗಿ ನಾವು ಜಪ್ತಿ ಪದ್ಧತಿಯನ್ನು ಕೂಡ ನೋಡ್ತೀವಿ. ಜಪ್ತಿ ಪದ್ಧತಿಯನ್ನು ನೋಡ್ತೀವಿ. ಇನ್ನೊಂದು ಯಾವ್ದಂದ್ರೆ ಪ್ರಮುಖವಾಗಿ ನಾಯಂಕರ ಪದ್ಧತಿಯನ್ನು ಕೂಡ ನೋಡ್ತೀರಿ. ನಾಯಂಕರ ಅಥವಾ ಅಮರಂ ಪದ್ಧತಿಯನ್ನು ಕೂಡ ನೋಡ್ತೀರಿ. ಅಮರಂ ಪದ್ಧತಿ. ಇದು ಯಾರ ಕಾಲದಾಗ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಅಹ್ ಏನು ಆಡಳಿತಾತ್ಮಕ ಒಂದು ಪ್ರಮುಖ ಪದ್ಧತಿಯನ್ನು ಕೂಡ ನೀವು ಕಾಣ್ತೀರಿ. ಹೀಗೆ ಇದೊಂದೇ ಅಂತಲ್ಲ, ಇಷ್ಟೇ ಅಂತಲ್ಲ, ಇರ್ತಕ್ಕಂಥ ಇನ್ನು ಚೋಳರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಪದ್ಧತಿಗಳನ್ನು ನೋಡ್ಕೋಬೇಕು. ಯಾಕಂದ್ರೆ ನಾವು ಉತ್ತರ ಮೆರೂರು ಶಾಸನದಲ್ಲಿ ಅವರ ಒಂದು ಗ್ರಾಮಾಡಳಿತಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರಮುಖ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಈ ಪ್ರಮುಖ ಇಲಾಖೆಗಳನ್ನು ವಾರಿಯಂ ಅಂತ ಕೂಡ ಕರಿತಿದ್ರು. ಈ ವಾರಿಯಂಗಳು ಅಲ್ಲಿರ್ತಕ್ಕಂಥ ಈಗ ಬೇರೆ ಬೇರೆ ಟರ್ಮ್‌ಗಳಿದಾವು. ಒಂದೊಂದ ನನಗೂ ನೆನಪರ್ತಿಲ್ಲ, ಬಟ್ ಹೇಳ್ತಿದ್ದೆ ನಾನು. ಆ ಟರ್ಮ್‌ಗಳನ್ನ ಪ್ರಮುಖವಾಗಿ ನೋಡಬೇಕು. ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಪ್ರಮುಖವಾಗಿ ಅದು ಕೆಸೆಟ್ ನಂತಹ ಪರೀಕ್ಷೆಗಳಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲಿ ಮತ್ತು ವಿಶೇಷವಾಗಿ ಕೆಇಎ ಮತ್ತು ಕೆಪಿಎಸ್ಸಿ ನಡೆಸ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಲ್ಲಿ ಕೂಡ ಈ ಏನದು ಚೋಳರ ಒಂದು ಆಡಳಿತಾತ್ಮಕ ಒಂದು ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ಕಾಣ್ತೀವಿ. ಇನ್ನು ಮಧ್ಯಯುಗೀನ ಭಾರತದಲ್ಲಿ ವಿಶೇಷವಾಗಿ ನಾವು ಈ ಒಂದು ಚೋಳರ ಒಂದು ಸಂಬಂಧಿಸಿದಂತೆ ಪ್ರಮುಖವಾಗಿ ನೋಡ್ತಾ ಬರ್ತೀವಿ. ಮತ್ತು ಮಧ್ಯಯುಗೀನ ಕಾಲದಲ್ಲಿ ಭಾರತದಲ್ಲಿ ಹೊಂದಿರತಕ್ಕಂಥ ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಭಾರತದ ಒಂದು ಸಂಬಂಧವನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕು. ಜಾವಾ, ಸುಮಾತ್ರ, ಮಲಯ, ಈ ಶ್ರೀಲಂಕಾ ಇಲ್ಲಿರ್ತಕ್ಕಂಥ ಒಂದು ಪ್ರಮುಖ ವಿಚಾರಗಳನ್ನು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಷ್ಟು ಪ್ರಮುಖ ವಿಚಾರಗಳನ್ನ ನಾವೇನಂತೀವಿ ಮಧ್ಯಯುಗೀನ ಭಾರತದಲ್ಲಿ ನಾವು ಕಾಣ್ತೀವಿ. ಅದ್ರ ಜೊತೆ ಏನ್ ಮಾಡ್ಬೇಕಂದ್ರೆ ನಾವು ಕರ್ನಾಟಕದ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಇನ್ನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇದು ಕೂಡ ಭಾಗ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬಾರಿ ನಾವು ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ನಾವು ಕಾಣ್ತಾ ಬಂದಿದ್ದೀವಿ. ಏನ್ ನೋಡ್ಬೇಕಂದ್ರೆ ಇಲ್ಲಿ ನಾವಿಲ್ಲಿ ಪ್ರಾದೇಶಿಕ ರಾಜ್ಯ ಮನೆತನಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಅಧ್ಯಯನ ಇರ್ಬೇಕು ನಮ್ಗೆ ಇಲ್ಲಿ. ರಾಜ್ಯ ಮನೆತನಗಳ ಸಮಗ್ರ ಅಧ್ಯಯನ ಇರ್ಬೇಕಿಲ್ಲಿ. ಏನಿಲ್ಲಿ ಸಮಗ್ರ ಅಧ್ಯಯನ ಅಂದ್ರೆ ನಾವು ಆರಂಭಿಕವಾಗಿರ್ತಕ್ಕಂಥ ಒಂದು ರಾಜ್ಯ ಮನೆತನ ನೋಡೋದಾದ್ರೆ ನಾವು ಫಸ್ಟ್ ಶಾತವಾಹನರನ್ನ ಕಾಣ್ತೀವಿ. ಆಮೇಲೆ ಇದಾದ ನಂತರ ಪ್ರಮುಖವಾಗಿ ಕದಂಬರಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ಮಾಹಿತಿಗಳನ್ನು ನೋಡ್ತೀವಿ. ಕದಂಬರಾದ್ಮೇಲೆ ಯಾರು ನೋಡ್ತೀವಿ ಅಂದ್ರೆ ನಾವು ವಿಶೇಷವಾಗಿ ಗಂಗ ರಾಜ್ಯ ಮನೆತನ ಕೂಡ ಕಾಣ್ತೀವಿ. ಬಟ್ ಥಿಂಗ್ ಏನಂದ್ರೆ ಅತಿ ಹೆಚ್ಚು ನಮಗ ಈ ಪ್ರಾಚೀನ ಭಾರತದಲ್ಲಿ ಅತಿ ಹೆಚ್ಚು ಮಾಹಿತಿ ಸಿಗೋದು ಮತ್ತು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ಒಂದು ಚಾಲುಕ್ಯ ಮನೆತನವನ್ನು ಕಾಣ್ತೀರಿ ನೀವು. ಇದು ಏನ್ಷಿಯಂಟ್ ಇಂಡಿಯಾದಲ್ಲಿ. ಇದಾದ್ಮೇಲೆ ನಾವು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ವಿಚಾರಗಳನ್ನು ನೋಡ್ತೀರಿ. ಬಟ್ ಇಲ್ಲೇನಾಗತ್ತೆ ಅಂದ್ರೆ ಚಾಲುಕ್ಯರ ಜೊತೆ ಈ ಕದಂಬರ ಜೊತೆ ಕೂಡ ನಾವು ಇಲ್ಲಿ ಪಲ್ಲವರ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತ. ಯಾಕಂದ್ರೆ ಪಲ್ಲವರನ್ನು ಹೊಡೆದಟ್ಟಿ ಕದಂಬರ ಒಂದು ರಾಜ್ಯ ಮನೆತನ ಕರ್ನಾಟಕದ ಅಸ್ಮಿತೆಯಾಗಿ ಮೊಟ್ಟ ಮೊದಲ ಬಾರಿಗೆ ಕದಂಬ ರಾಜ್ಯ ಮನೆತನ ಕೂಡ ನಾವಿಲ್ಲಿ ಕಾಣ್ತೀವಿ. ಇನ್ನು ವಿಶೇಷವಾಗಿ ಮಧ್ಯಯುಗೀನ ಅವಧಿಯಲ್ಲಿ ನಾವು ಈ ಕಲ್ಯಾಣಿ ಚಾಲುಕ್ಯರಿಂದ ನಮ್ಮ ಮಧ್ಯಯುಗೀನ ಕರ್ನಾಟಕ ಸ್ಟಾರ್ಟ್ ಆಗತ್ತೆ. ಕಲ್ಯಾಣಿ ಚಾಲುಕ್ಯರು ಸಂಬಂಧಿಸಿದಂತೆ ಇವರಾದ್ಮೇಲೆ ನಾವು ಯಾರು ನೋಡ್ತೀವಿ ಅಂದ್ರೆ ವಿಶೇಷವಾಗಿ ಹೊಯ್ಸಳರು ಸಂಬಂಧಿಸಿದಂತೆ ಮಾಹಿತಿಯನ್ನ ಕಾಣ್ತೀವಿ. ಹೊಯ್ಸಳರು ಇವ್ರ ನಂತರ ನಾವು ವಿಶೇಷವಾಗಿ ಈ ವಿಜಯನಗರ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರ್ ಆದಿಲ್ ಶಾಹಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ವಿಚಾರಗಳನ್ನ ನಾವು ಕಾಣ್ತೀವಿ. ಹೌದಾ, ಮಧ್ಯಯುಗದ ಅವಧಿಯಲ್ಲಿ. ಇನ್ನು ವಿಶೇಷವಾಗಿ ಯಾವುದು ಮಧ್ಯಯುಗದ ಆದ ನಂತರ ನಾವು ವಿಜಯನಗರ ಸಾಮ್ರಾಜ್ಯದ ನಂತರ ಸಣ್ಣ ಪುಟ್ಟ ರಾಜ್ಯಗಳ ಮನೆತನ ಕಾಣ್ತೀವಿ. ಇವಕ್ಕೇನಂತ ಸಾಮಂತ ಅರಸರುಗಳು ಅನ್ಕೊಡ್ರಿ. ಸಾಮಂತ ಅರಸರುಗಳ ಮನೆತನ ಕೂಡ ನಾವು ಕಾಣ್ತೀವಿ. ಇವ್ರ ನಂತರ ಪ್ರಮುಖವಾಗಿ ಮೈಸೂರು ರಾಜ್ಯ ಮನೆತನ ಏನಾಗತ್ತಲ್ಲ, ಈ ಒಡೆಯರ್ ಬಗ್ಗೆ ಕಂಪ್ಲೀಟ್ ಗೊತ್ತಿರ್ಬೇಕು. ಯಾಕಂದ್ರ ಇಲ್ಲಿರ್ತಕ್ಕಂಥ ಈ ದಿವಾನರುಗಳ ಕಾರ್ಯಗಳು
ಆಧುನಿಕ ಕರ್ನಾಟಕವನ್ನ ಯಾವ ತರ ಬೆಳವಣಿಗೆ ಹೊಂದಿತ್ತು ಅಂತ ಕೂಡ ನೀವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ಕನ್ನಡಿಗರ ಪಾತ್ರ ಕನ್ನಡಿಗರ ಪಾತ್ರಕ್ಕೆ ಸಂಬಂಧಿಸಿದಂತೆ ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿದುಕೊಳ್ಬೇಕು. ಹೌದಾ? ಇದಾದ ನಂತರ ಕೊನೆಯದಾಗಿ ನಾವು ನೋಡ್ತೀವಿ ಇಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ನೋಡ್ತೀವಿ. ಕರ್ನಾಟಕ ಏಕೀಕರಣ ಚಳವಳಿ ಕುರಿತಾಗಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಸೊ ಇದೇ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚು ಏನಂದ್ರೆ ಈ ಸಾಹಿತ್ಯಿಕವಾಗಿರ್ತಕ್ಕಂಥ ಸಂಗತಿಗಳು ಮತ್ತು ಪುರಾತತ್ವ ಆಧಾರಗಳನ್ನು ಕೂಡ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಪುರಾತತ್ವ ಅಧ್ಯಯನ ಮಾಡ್ಬೇಕಾಗತ್ತ. ಈ ಪುರಾತತ್ವದೊಂದಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖವಾಗಿ ಯುನೆಸ್ಕೋ ಸೈಟ್ಗಳನ್ನ ಮತ್ತು ಹೃದಯ ಸೈಟ್ ಐತಲ್ಲ ನಮ್ಮದು ಬಾದಾಮಿ, ಇದ್ರ ಕುರಿತಾಗಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಈ ಯುನೆಸ್ಕೋ ತಾಣಗಳ ಕಂಪ್ಲೀಟ್ ನಿಮ್ಗೆ 360 ಡಿಗ್ರಿ ಒಂದು ಮಾಹಿತಿ ಗೊತ್ತಿರ್ಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಯುನೆಸ್ಕೋ ತಾಣಗಳ ಆಧಾರದ ಮೇಲೆ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದಿರ್ತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದ್ರ ಜೊತೆ ಏನ್ ಮಾಡ್ಬೇಕಂದ್ರೆ ನಾವು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದ ವಿಚಾರಗಳನ್ನು ನೀವು ತಿಳ್ಕೊಳ್ಬಹುದು, ಅನಿವಾರ್ಯ. ಹೌದಾ? ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಟಾಪಿಕ್ 9 ಯಾವುದು? ಟಾಪಿಕ್ 9 ಅಲ್ಲಿ ನೋಡ್ತೀವಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ದಲ್ಲಿ ಯಾವುದು ವರ್ಲ್ಡ್ ಹಿಸ್ಟ್ರಿನೂ ಕೂಡ ನಾವು ಕಾಣ್ತೀವಿ. ವರ್ಲ್ಡ್ ಹಿಸ್ಟ್ರಿ ಕಾಣ್ತೀವಿ. ವರ್ಲ್ಡ್ ಹಿಸ್ಟ್ರಿಯಲ್ಲಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದ್ರೆ ಅದು ಅಷ್ಟು ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಟಾಪಿಕ್ ಅಲ್ಲ. ಯಾಕಂದ್ರೆ ನಾವಿಲ್ಲಿ ಆಧುನಿಕ ಯುರೋಪ್ ಅನ್ನು ಕೂಡ ಓದ್ಬೇಕು. ಆಧುನಿಕ ಯುರೋಪ್ ಅನ್ನು ಕೂಡ ನಾವು ಇಲ್ಲಿ ಕಂಪ್ಲೀಟ್ ಓದ್ಬೇಕು. ಅದ್ರ ಜೊತೆ ಆಧುನಿಕ ಏಷ್ಯಾನು ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ನಾವು ಓದ್ಬೇಕು. ಬಟ್ ಇವೆರಡರ ಮಧ್ಯೆ ಆರಂಭಿಕವಾಗಿ ನಾವು ಇಲ್ಲಿ ಪುನರುಜ್ಜೀವನಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಇಲ್ಲಿಂದ 2-3 ಪ್ರಶ್ನೆಗಳು ಪಕ್ಕ ಬಂದೇ ಬರ್ತಾವ. ಯಾಕಂದ್ರೆ ಏನಿದು ವರ್ಲ್ಡ್ ಹಿಸ್ಟ್ರಿ ಒಳಗ 14 ಮತ್ತು 15ನೇ ಶತಮಾನ 14 ಮತ್ತು 15 ಮತ್ತು 16ನೇ ಶತಮಾನದಲ್ಲಿರ್ತಕ್ಕಂಥ ಬೆಳವಣಿಗೆಗಳಿಗೆ ಪುನರುಜ್ಜೀವನ ಪ್ರಮುಖ ಕಾರಣ ಆಗತ್ತ. ಹಾಗಾಗಿ ಪುನರುಜ್ಜೀವನದ ಸಂಪೂರ್ಣ ಮಾಹಿತಿ ನಿಮ್ಗೆ ಇರ್ಬೇಕಾಗತ್ತ. ಸೊ ಅದ್ರ ಜೊತೆ ಆಧುನಿಕ ಯುರೋಪದಲ್ಲಿ ವಿಶೇಷವಾಗಿ ಈ ಕ್ರಾಂತಿಗಳನ್ನ ಅಧ್ಯಯನ ಮಾಡಬೇಕು. ಕ್ರಾಂತಿಗಳಲ್ಲಿ ಯಾವ್ದು ಬರ್ತಾವ ಅಂದ್ರೆ ಆರಂಭಿಕವಾಗಿ ನಾವು ಯಾವ್ದು ನೋಡ್ತೀವಿ, ಅಮೆರಿಕ ಕ್ರಾಂತಿ ಕೂಡ ನಮ್ ಸಿಲೆಬಸ್ ಇಲ್ಲ. ಬಟ್ ಏನಂದ್ರ ಇದು ಫ್ರೆಂಚ್ ಕ್ರಾಂತಿಗೆ ಕಾರಣ ಆಗತ್ತೆ. ಆಮೇಲೆ ಫ್ರೆಂಚ್ ಆದ್ಮೇಲೆ ಈ ಏಕೀಕರಣಗಳು ಬರ್ತಾವ. ಇದರಲ್ಲಿ ವಿಶೇಷವಾಗಿ ಇಟಲಿ ಏಕೀಕರಣ ನೋಡ್ತೀವಿ, ಇನ್ನೊಂದು ಜರ್ಮನಿ ಏಕೀಕರಣ ನೋಡ್ತೀವಿ. ಆಮೇಲೆ ಇದಾದ ನಂತರ ರಷ್ಯಾ ಕ್ರಾಂತಿಯನ್ನು ನೀವು ಅಧ್ಯಯನ ಮಾಡ್ಬೇಕು. ಯಾವುದು? ರಷ್ಯಾ ಕ್ರಾಂತಿ ಯಾವಾಗ? 1917ರಲ್ಲಿ. ಸೊ ಈ ಕ್ರಾಂತಿಗಳಿಗೆ ಸಂಬಂಧಿಸಿದ ಕಂಪ್ಲೀಟ್ ಚಿತ್ರಣ ಗೊತ್ತಿರಬೇಕು. ಇನ್ನು 2 ಮಹಾಯುದ್ಧಗಳನ್ನ ಕಂಪ್ಲೀಟ್ ಅಧ್ಯಯನ ಮಾಡ್ಬೇಕು ನೀವು. 2 ಮಹಾಯುದ್ಧಗಳು ಈ 2 ಮಹಾಯುದ್ಧಗಳನ್ನ ಕಂಪ್ಲೀಟ್ ಅಧ್ಯಯನ ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮ್ದು ಸಿಲೆಬಸ್ ಟಾಪಿಕ್ 10 100% ಕವರ್ ಆಗತ್ತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ನನಗೆ ಅದಕ್ಕೆ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಈ ನಂಬರ್ಗೆ ಮೆಸೇಜ್ ಅಟೆಂಡ್ ಮಾಡ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕಷನ್ ಮಾಡೋಣ. ಇನ್ನೊಂದು ವಿಶೇಷವಾಗಿ ಟಾಪಿಕ್ 10 ಬರ್ತಿಲ್ಲಿ. ಇಲ್ಲಿ ಏನಂದ್ರೆ ಹಿಸ್ಟೋರಿಯೋಗ್ರಫಿ ಬರುತ್ತೆ, ಇತಿಹಾಸ ಲೇಖನ ಶಾಸ್ತ್ರ ಬರುತ್ತಾ. ಇಲ್ಲಿ ಏನಂದ್ರೆ ಪ್ರಮುಖವಾಗಿ ನಾವು ಈ ಸಿದ್ಧಾಂತಗಳನ್ನ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಇತಿಹಾಸ ರಚನೆಯ ಸಂದರ್ಭದಲ್ಲಿ ಯಾವ ತರ ಏನ್ ಹೇಳಿದನ್ನು ಕೂಡ ಇಲ್ಲಿ ನಾವು ಅಧ್ಯಯನ ಮಾಡೋದು ಬಹಳ ಮ್ಯಾಟರ್ ಆಗತ್ತ. ಇನ್ನು ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಡೆಫಿನಿಷನ್ಗಳು ಕೂಡ ನಾವು ಓದ್ಬೇಕಾಗತ್ತೆ. ಓದ್ಬೇಕಾಗತ್ತ. ಮತ್ತು ರಿಸರ್ಚ್ ಮೆಥಡ್ ಐತಲ್ಲ, ಇತಿಹಾಸದ ಸಂಶೋಧನಾ ವಿಧಾನಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಈ ಒಂದು ಕೋರ್ ಟಾಪಿಕ್ ಗಳ ಮೇಲೆ ಮಾತ್ರ ಜಾಸ್ತಿ ಫೋಕಸ್ ಮಾಡ್ರಿ. ಮತ್ತು ಇತಿಹಾಸ ಲೇಖನ ಪಂಥಗಳು ಅಥವಾ ಪ್ರಕಾರಗಳು ತಂದ್ಕೊಡ್ರಿ. ಇದರಲ್ಲಿ ಯಾವ್ದು ನೋಡ್ತೀವಿ ಅಂದ್ರೆ ನಾವು ಮಾರ್ಕಿಸ್ಟ್ ನೋಡ್ತೀವಿ. ಇನ್ನೊಂದು ರಾಷ್ಟ್ರೀಯವಾದಿ ಇತಿಹಾಸಕಾರ ಅಂತ ನೋಡ್ತೀವಿ. ಇನ್ನು ನ್ಯಾಷನಲಿಸ್ಟ್ ರಾಷ್ಟ್ರೀಯವಾದಿ ಇತಿಹಾಸಕಾರ ನೋಡ್ತೀವಿ. ಇನ್ನೊಂದು ಯಾವ್ದು
ಸಬಲ್ಟರ್ನ್ ಸಬಲ್ಟರ್ನ್ ಇತಿಹಾಸಕಾರ ನೋಡ್ತೀವಿ. ಸೊ ಇವ್ರ ಕುರಿತಾಗಿ ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಂಡಿರ್ಬೇಕು. ಇದ್ರ ಜೊತೆ ಇನ್ನೊಂದ್ ಏನಂದ್ರ ಪ್ರಮುಖವಾಗಿ S2S ಫಾರ್ಮುಲಾ ಬಳಸ್ರಿ. ಏನು S2S ಫಾರ್ಮುಲಾ, ಇದು ಬಹಳ ವರ್ಕೌಟ್ ಆಗೈತಿ. ಇದು ಏನಿದು S2S ಫಾರ್ಮುಲಾ ಅಂತಂದ್ರ ಫಸ್ಟ್ ನೋಡ್ರಿ, ನಿಮ್ಗ PYQ ಗಳು ನಿಮ್ಗೆ ಆಲ್ರೆಡಿ ಏನು PYQ ಕ್ವಶನ್ ಪೇಪರ್ ಇರ್ತಾವ, ಇವುಗಳನ್ನ ಅನಾಲಿಸಿಸ್ ಮಾಡ್ಬೇಕು. ಅನಾಲಿಸಿಸ್ ಮಾಡೋದು ಹೆಂಗ್ ಅನಾಲಿಸಿಸ್ ಮಾಡೋದಂದ್ರ, ಯಾವುದೇ ಒಂದು ಪ್ರಶ್ನೆ ತಗೊಳ್ರಿ, ಅಲ್ಲಿ 1 2 3 4 ಆಪ್ಷನ್ಸ್ ಗಳು ನೋಡ್ತೀವಿ ನೀವು. ಹೌದಾ, ಈ 4 ಆಪ್ಷನ್ಸ್ ಏನ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲನೇಷನ್ ಬರ್ಕೋಬೇಕು. ನೀವು ಎಕ್ಸ್ಪ್ಲನೇಷನ್ ಬರ್ಕೋಬೇಕು, ಯಾಕೆ ಇದಾಯ್ತು, ಯಾಕೆ ಹಿಂಗಾಯ್ತು ಅನ್ನೋದನ್ನ. ಇದು ಈಜಿ ಟು ಕವರ್ ಸಿಲೆಬಸ್. ಇದು ಈಜಿ ಟು ಕವರ್ ಯಾವುದು, PYQ ಅನಾಲಿಸಿಸ್ ಮಾಡೋದು. ಪ್ರತಿಯೊಂದು ಸಿಲೆಬಸ್ ಏನೋ ಪ್ರತಿಯೊಂದು ಪ್ರಶ್ನೆಗೆ ಅದಕ್ಕೆ ಆ ಮೇಲಿನ ಒಂದು ಪ್ರಶ್ನೆಗೆ ಇರ್ತಕ್ಕಂಥ ಸಂಬಂಧ ಏನೈತಿ, ಇಲ್ಲಿ ಯಾಕೆ ಕರೆಕ್ಟ್ ಐತಿ, ಯಾಕೆ ತಪ್ಪ ಐತಿ, ಈ ಆಪ್ಷನ್ ಯಾಕೆ ತಪ್ಪ ಐತಿ, ಈ ಆಪ್ಷನ್ ಯಾಕೆ ಕರೆಕ್ಟ್ ಐತಿ ಅನ್ನೋದು ಕೂಡ ನೀವು ಕಂಪ್ಲೀಟ್ ಏನ್ ಮಾಡ್ಬೇಕು ಅಂದ್ರೆ ಈ S2S ಫಾರ್ಮುಲಾದಲ್ಲಿ ಬಳಸ್ಕೋಬೇಕು. ಇನ್ನೊಂದ್ ಏನಂದ್ರೆ ಪ್ರಮುಖವಾಗಿ ಇದರಲ್ಲಿ ಏನು ಮ್ಯಾಪ್ ರೀಡಿಂಗ್ ಕೂಡ ನೀವು ಮಾಡಬೇಕು. ಏನು ಮ್ಯಾಪ್ ಮ್ಯಾಪ್ ವರ್ಕ್ ಮಾಡಬೇಕು. ನೀವು ಈ ಮ್ಯಾಪ್ ವರ್ಕ್ ಎಷ್ಟು ಮಾಡ್ತಿರಲ್ಲ, ಅಷ್ಟೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಇದು. ಯಾಕಂದ್ರೆ ನೋಡಿ, ನಾವು ಯಾವುದೇ ಒಂದು ನೋಡಿ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ವಿಜಯನಗರ ಸಾಮ್ರಾಜ್ಯದ ವಿಸ್ತಾರವನ್ನು ಕೂಡ ನಾವು ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗಿತ್ತು, ಹಿಂಗಿತ್ತು ಅನ್ನೋದು ಕಂಪ್ಲೀಟ್ ಚಿತ್ರ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಮ್ಯಾಪ್ ರೀಡಿಂಗ್ ಕೂಡ ನಿಮ್ಗೆ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ಕೊಡ್ರಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರೋದು ಏನಂದ್ರೆ ಕಂಪ್ಲೀಟ್ ಆಗಿ ಅದು ಸೈಟ್ಗಳ ಮೇಲೆ ಇರ್ತಕ್ಕಂಥ ಒಂದು ಏನು ಇತಿಹಾಸ. ಅದು ಏನು ತಾಣಗಳ ಮೇಲೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತಾಣಗಳು. ಈ ಹರಪ್ಪ ಎಲ್ಲಿ ಕಂಡು ಬರ್ತಂತ ಕೇಳಬಹುದು. ಇನ್ಮೇಲೆ ಇದು ಮೆಹೆಂಜೋದಾರ ಎಲ್ಲಿ ಕಂಡು ಬರ್ತಂತ ಕೇಳಬಹುದು. ಮತ್ತೆ ಅಥವಾ ಇರ್ತಕ್ಕಂಥ ಮೆಹೆಂಜೋದಾರದ ಯಾವ ನದಿ ದಂಡೆ ಮೇಲೆ ಇರ್ತಕ್ಕಂಥ ಒಂದು ಸನ್ನಿವೇಶ ಯಾವ್ದು ಕೇಳ್ಬೋದು. ರಾವಿ ನದಿ ದಂಡೆ ಮೇಲೆ ಹರಪ್ಪನ ಕಂಡು ಬರ್ತೀವಿ. ಇನ್ನು ಬೋಗಾವೋ ನದಿ ಮೇಲೆ ಕಂಡು ಬರ್ತಕ್ಕಂಥ ಸ್ಥಳ ಯಾವ್ದಂತ ಕೇಳ್ಬೋದು. ಸೊ ಏನಾಗತ್ತೆ ಅಂದ್ರೆ ಇಲ್ಲಿ ನಾವು ಈ ಸೈಟ್ ಗಳನ್ನ ಮತ್ತು ಮ್ಯಾಪ್ ವರ್ಕ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಇಂತಹ ಪ್ರಶ್ನೆಗಳಿಗೆ ಈಸಿಯಾಗಿ ನಾವೇನ್ ಮಾಡೋದು ಅಂದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದಕ್ಕಂತ ಒಂದು ಚಾಕಚಕ್ಯತೆಯನ್ನು ನಾವು ಬೆಳೆಸ್ಕೋಬಹುದು. ಮತ್ತ ಇನ್ನೊಂದು ಅವಾಗಲೇ ಹೇಳಿದೆ ನಾನು ಇಲ್ಲಿ, ಇದಕ್ಕ ಇನ್ನೊಂದು ಕೂಡ ಅಂತ ಕರಿಬಹುದು. PYQ ಅನಾಲಿಸಿಸ್ ಏನಂತ ಕರಿಬಹುದು ಅಂದ್ರೆ ನಾವು ರಿವರ್ಸ್ ಇಂಜಿನಿಯರಿಂಗ್ ಕೂಡ ಅಂತಾರೆ ಇದಕ್ಕೆ. ರಿವರ್ಸ್ ಇಂಜಿನಿಯರಿಂಗ್. ಯಾಕಂದ್ರೆ ನೀವು ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಿಲೆಬಸ್ ಅನ್ನ ಮಾಡೋದ್ರಿಂದ ರಿವಿಷನ್ ಮಾಡಬಹುದು. ಇದರಲ್ಲಿ ನೀವು ರಿವಿಷನ್ ಮಾಡಬಹುದು, ಮತ್ತೆ ರೀಕಾಲ್ ಮಾಡ್ಕೋಬಹುದು. ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ರೀರೈಟ್ ಕೂಡ ಇಲ್ಲಿ ಮಾಡ್ತೀರಿ. ಸೊ ರಿವರ್ಸ್ ಇಂಜಿನಿಯರಿಂಗ್ ಫಾರ್ಮುಲಾಸ್ ಕೂಡ ನೀವೇನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಬಳಕೆ ಮಾಡ್ರಿ. ಹೌದಾ, ಇಷ್ಟ. ಇನ್ನೊಂದು ಏನಂದ್ರೆ ಪ್ರಮುಖವಾಗಿ ಇತಿಹಾಸದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಈ ಕಾಲಾನುಕ್ರಮ ಘಟನೆಗಳನ್ನ ಒಂದ್ ಕಡೆ ನೋಟ್ಸ್ ಮಾಡಿ ಬರ್ಕೊಡ್ರಿ. ಏನು ಕಾಲಾನುಕ್ರಮ ಘಟನೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಈ ಕಾಲಾನುಕ್ರಮ ಘಟನೆಗಳಿಗೆ ಸಂಬಂಧಿಸಿದ ನೋಟ್ಸ್ ಗಳು ಮಾಡೋದ್ರ ಏನಾಗುತ್ತೆ ಅಂದ್ರೆ ನೀವು ಮೇಲಿನ ಮೇಲೆ ರಿವಿಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಪ್ರಶ್ನೆ ಪತ್ರಿಕೆ ತಗೊಂಡ್ರೆ ಮಿನಿಮಮ್ 4 ರಿಂದ 5 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳು ಕೇಳ್ತಿರ್ತಾರ. ಇವುಗಳ ಮೇಲೆ ಮೇಲಿನ ಮೇಲೆ ರಿವಿಷನ್ ಮಾಡೋದ್ರಿಂದ ಮತ್ತೆ ಓದೋದ್ರಿಂದ ನಾವು 4-5 ಪ್ರಶ್ನೆಗಳಿಗೆ ಹೆಚ್ಚಿನ ಒಂದು ಉತ್ತರ ಪಡೆದುಕೊಂಡು ನಿಮ್ಮ ಒಂದು ಏನದು ಸ್ಕೋರ್ ಅನ್ನ ಜಾಸ್ತಿ ಮಾಡಿಸ್ಕೋಬಹುದು. ಹೌದಾ, ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಇವತ್ತು ಇತಿಹಾಸನ ಓದ್ಬೇಕು, ಹೇಗ್ ಮಾಡ್ಬೇಕು ಅಂತ ಕೊಟ್ಟಿವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಏನ್ ಮಾಡ್ತೀನಿ, ಯಾವ ಬುಕ್ಸ್ ಗಳನ್ನ ಓದ್ಕೋಬೇಕು ಮತ್ತೆ ಯಾವ ಸೋರ್ಸ್ ಬೆಸ್ಟ್ ಐತೆ ಅನ್ನೋದು ಕೂಡ ನಿಮ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಈ ಒಂದು ಫಾರ್ಮುಲಾ ಬಳಸಿ ಒಂದೆರಡು ಟ್ರೈ ಮಾಡಿ. ಅಟ್ಲೀಸ್ಟ್ ಇದ್ರ ಜೊತೆ ಏನ್ ಮಾಡಿ, ಸ್ಟಡಿ ಮೆಡಿಟೇಷನ್ಗೆ ಸಂಬಂಧಿಸಿದಂತೆ ಫೋಕಸ್ ಮಾಡಿ. ಸ್ಟಡಿ ಮೆಡಿಟೇಷನ್, ಹೌದಾ, ಈ ಸ್ಟಡಿ ಮೆಡಿಟೇಷನ್ಗೆ ಸಂಬಂಧಿಸಿದಂತೆ ಮತ್ತು ಸೋರ್ಸ್ಗಳಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಚಿತ್ರಣ ಕೊಡ್ತೀನಿ. ಓಕೆ, ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಕ್ಕೆ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಒನ್ ಅಂಡ್ ಆಲ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.